ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳಾಗಿರ್ಬೋದು ಪೋಷಕರೆಲ್ಲ ವಿಡಿಯೋಸ್ನ ವೀಕ್ಷಣೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ನೀವು ನೋಡ್ತಾ ಇರುವಂಥದ್ದು ಕನ್ನಡವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್. ಇದೀಗ SSLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಒಂದರ ಒಂದು ರಿಸಲ್ಟ್ 2025-26 ಸಾಲಿನಲ್ಲಿ ಎಕ್ಸಾಮ್ ಬರೆದಂಥ ಮಕ್ಕಳ ಫಲಿತಾಂಶ ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ಸೊ ಬಹುತೇಕ ಒಂದು ದಾಖಲೆಯ ಪ್ರಮಾಣದಲ್ಲಿ ರಿಸಲ್ಟ್ ಬಂದಿರುವಂಥದ್ದಾಗಿರುತ್ತೆ. ಬಹುತೇಕ ಮಕ್ಕಳು ಉತ್ತೀರ್ಣ ಆಗಿರುವಂಥದ್ದಾಗಿರುತ್ತೆ. ಶೇಕಡ ಒಂದು 90%ಕ್ಕೂ ಅಧಿಕ ರಿಸಲ್ಟ್ಗಳು ಬಂದಿರುವಂಥದ್ದಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಕೆಲವೊಂದು ಮಕ್ಕಳುಗಳಿಗೆ ಅಥವಾ ಕೆಲವೊಂದು ಪೋಷಕರು ಕೂಡ ಕೆಲವೊಂದು ಪ್ರಶ್ನೆಗಳು ಬರ್ತಿರೋದಾಗಿರುತ್ತೆ. ಈ ಬಾರಿ ಎಷ್ಟು ಬಾರಿ ಆಗಿರೋ ಎಕ್ಸಾಮ್ ಮಾಡ್ತಾರೆ, ಇವಾಗ ಕೆಲವೊಂದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋ ಅಭ್ಯರ್ಥಿಗಳಾಗಿರ್ಬೋದು, ಅಥವಾ ಇನ್ನೊಂದು ಕೆಲವೊಂದು ಅಂಕಗಳು ಕಡಿಮೆ ಬಂದಿದೆ, ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತವರು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಹೋದ್ರೆ, ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ನಾಟ್ ಕಂಪ್ಲೀಟ್ NC ಅಂತ ಬಂದಿರುತ್ತೆ. ಅದ್ರ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೇವೆ. ಸೊ ಅಂತ ಅಭ್ಯರ್ಥಿಗಳಿಗೆ ನಾವು ಒಂದು NC ಅಂತ ಬಂದಿದೆ, ನಮಗೆ ಪಾಸ್ ಅಂತ ಬರಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಪಾಸ್ ಆಗಬೇಕು ಅನ್ನೋಂಥವ್ರಾಗಿರ್ಬೋದು, ವಾರ್ಷಿಕ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ನಂತರ 3 ಪರೀಕ್ಷೆ ಅಂತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಮಾಹಿತಿನ ಕೊಟ್ಟಿರು. ಆ ಪ್ರಕಾರದಲ್ಲಿ ಈ ವರ್ಷ ಕೆಲವೊಂದು ಪ್ರಶ್ನೆಗಳು ಗೊಂದಲ ಡೌಟ್ಸ್ ಆಗ್ತಾ ಇರುವಂತದ್ದಾಗಿರುತ್ತೆ. ಎಷ್ಟು ಪರೀಕ್ಷೆ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಕೆಲವೊಂದು ಮಾಹಿತಿಗಳು ಕೊಟ್ಟಿರುವಂತದ್ದಾಗಿರುತ್ತೆ. ಮಕ್ಕಳು ಕೂಡ ಕೇಳ್ತೀರಿ ಈ ಬಾರಿ ಎಷ್ಟು ಎಕ್ಸಾಮ್ ಇರುತ್ತೆ ಹೇಳಿ ಸರ್ ಅಂತ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಅವ್ರಿಗೊಂದು ಕ್ಲಾರಿಟಿ ಸಿಗಲಿ, ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದೊಂದಾಗಿ ವಿಡಿಯೋ ಕಡೆಗೆ ಬರೋಣ. ಶಿಕ್ಷಣ ಇಲಾಖೆ ಕಡೆಯಿಂದ ಹಿಂದಿನ ಕಳೆದ ವರ್ಷಗಳಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಂದ್ರೆ ಸಾಮಾನ್ಯವಾಗಿ ತುಂಬಾ ಹಳೆ ವರ್ಷಗಳಲ್ಲಿ ಯಾವ ತರ ಇತ್ತು ಅಂದ್ರೆ, ಒಂದು ಆನ್ಯುವಲ್ ಎಕ್ಸಾಮ್ ಆಗ್ತು, ನಂತರ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಮಾಡ್ತಿದ್ರು. ಅಂದ್ರೆ ವಾರ್ಷಿಕ ಪರೀಕ್ಷೆ ಒಂದು, ನಂತರದಲ್ಲಿ ಪೂರಕ ಪರೀಕ್ಷೆ ಅಂತ ಮಾಡ್ತಿರೋ. ಆ ನಂತರದಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಏನು ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಇಂದ ವಿದ್ಯಾರ್ಥಿಗಳು ಕೂಗ್ತಾರೆ, ಅಥವಾ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಬರ್ತೀವಿ ಅನ್ನೋ ಮನೋಭಾವನೆ ಬರುತ್ತೆ. ನಂತರ ಅವರ ಮಾರ್ಕ್ಸ್ ಕಾರ್ಡ್ಗಳಲ್ಲೂ ಕೂಡ ಒಂದು ಸ್ಟಾರ್ ರೀತಿ ಎಲ್ಲ ಮೆನ್ಷನ್ ಆಗಿಲ್ಲ ಬರ್ತಿತ್ತು. ಅದು ಬರಬಾರ್ದು ಅನ್ನೋ ರೀಸನ್ ಇಂದ ಒಂದು 3 ಬಾರಿ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಯಾಕಂದ್ರೆ ಆ ಸಂದರ್ಭದಲ್ಲಿ ರಿಸಲ್ಟ್ ಅಂತ ತುಂಬಾ ಕಡಿಮೆ ಬರ್ತಾ ಇರುವಂತದ್ದಾಗಿತ್ತು. ಅಂದ್ರೆ ವಾರ್ಷಿಕವಾಗಿ ವಿದ್ಯಾರ್ಥಿಗಳ ಉತ್ತೀರ್ಣತೆ ಪ್ರಮಾಣ ಏನಿತ್ತಲ್ಲ, ಅಂದ್ರೆ ಕರ್ನಾಟಕ ಸ್ಟೇಟ್ ವೈಸ್ ಅಲ್ಲಿ, ಸೊ ಅದು ಕಡಿಮೆ ಬರ್ತಿತ್ತು. ಆ ರೀಸನ್ ಇಂದ 3 ಪರೀಕ್ಷೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಜಾರಿಗೆ ತರ್ತೀವಿ ಅಂತ ಮಾಹಿತಿನ ಕೊಟ್ಟರು. ಬಟ್ ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳು ಕೂಡ ಒಂದು ಮಾಹಿತಿನ ಕೊಟ್ಟರು. ರಿಸಲ್ಟ್ ಅನ್ನಿಸಿದಾಗ ಈ ಬಾರಿ ವಾರ್ಷಿಕ ಪರೀಕ್ಷೆ 2 ಮಾತ್ರ ಇರುತ್ತೆ ಅಂತ ಮಾಹಿತಿನ ಕೊಟ್ಟರು. ಯಾಕಂದ್ರೆ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಚೆನ್ನಾಗಿ ಬಂದಿರೋದ್ರಿಂದ ಎಕ್ಸಾಮ್ ನ ತಿರುಗಿ ಕಟ್ಟುವಂತ ಸಾಧ್ಯತೆ ಕಡಿಮೆ ಇರುತ್ತೆ ಅಂತ. ಬಟ್ ಈಗ SSLC ವಿದ್ಯಾರ್ಥಿಗಳಿಗೆ ಬರ್ತಿರುವಂತ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ವಾರ್ಷಿಕ ಪರೀಕ್ಷೆ 3 ಇರುತ್ತೆ ಸರ್, 2 ಇರುತ್ತೆ, ಈ ಬಾರಿ ಎಷ್ಟು ಎಕ್ಸಾಮ್ ನ ಮಾಡ್ತಾರೆ ಅಂತೆಲ್ಲ ಕೇಳ್ತಿರಲ್ಲ. ಶಿಕ್ಷಣ ಇಲಾಖೆ ಕಡೆಯಿಂದ ರಿಸಲ್ಟ್ ಅನೌನ್ಸ್ ಮಾಡಿದಾಗಲೇ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅವ್ರು ಏನು ಹೇಳಿದ್ದಾರೆ ಅಂತ ತಿಳಿಸುವಂತಂದ್ರೆ, ಶಿಕ್ಷಣ ಇಲಾಖೆ ಕಡೆಯಿಂದ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಏನು ರಿಸಲ್ಟ್ ಬಂದಿದೆಯಲ್ಲ, ಶೇಕಡ 90ರಷ್ಟು ಅಧಿಕ ಒಂದು ರಿಸಲ್ಟ್ ಬಂದಿದೆಯಲ್ಲ, ಸೊ ಆ ಒಂದು ರೀಸನ್ ಇಂದ ಶಿಕ್ಷಣ ಇಲಾಖೆ ಕಡೆಯಿಂದ ಈ ಬಾರಿ ವಾರ್ಷಿಕ ಪರೀಕ್ಷೆ 2ನ ಮಾತ್ರ ನಾವು ಮಾಡ್ತೀವಿ ಅಂತ ಮಾಹಿತಿನ ಶಿಕ್ಷಣ ಇಲಾಖೆ ಅವರು ಕೊಟ್ಟಿರೋದಾಗಿರುತ್ತೆ. ವಾರ್ಷಿಕ ಪರೀಕ್ಷೆ 3 ಈ ವರ್ಷ ಇರುವುದಿಲ್ಲ ಅಂತಕ್ಕಂಥ ಮಾಹಿತಿನ ಶಿಕ್ಷಣ ಇಲಾಖೆ ಕಡೆಯಿಂದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಯಾರಿಗೆ ಒಂದು ಶಾಕ್ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಿದರೆ, ಎಲ್ಲ ಮಕ್ಕಳು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ವಾರ್ಷಿಕವಾಗಿ 3 ಪರೀಕ್ಷೆ ಇರುತ್ತೆ ಬಿಡು, ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಈ ಒಂದು 2 ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ಗಳನ್ನ ಪಾಸ್ ಆಗೋಣ, ನಂತರ 2ನೇ ಎಕ್ಸಾಮ್ ಅಲ್ಲಿ ಇಷ್ಟು ಪಾಸ್ ಆಗೋಣ, 3ನೇ ಎಕ್ಸಾಮ್ ಈ ತರ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಅಂದಾಜುಗಳನ್ನು ಮಾಡ್ಕೊಂಡಿರೋ ಕೆಲವೊಂದು ಮಕ್ಕಳು. ಅಂತ ಮಕ್ಕಳಿಗೆ ಇವಾಗ ಸಮಸ್ಯೆ ಆಗುತ್ತೆ ಅಥವಾ ಅಂತ ಪೋಷಕರಿಗೆ ಅಂತ ಹೇಳ್ಬೋದಾಗಿರೋದು. ಸೊ ಈ ಒಂದು ಶಾಕಿಂಗ್ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಆದ್ರೆ ಒಂದು ಪಾಸಿಂಗ್ ನ ಒಂದು ಪರ್ಸೆಂಟೇಜ್ ಅಲ್ಲಿ ಹೇಳಿಕೆ ಆಗಿರೋದ್ರಿಂದ ಉತ್ತೀರ್ಣತೆ ಆಗ್ಬೋದಾಗಿರುವಂತದ್ದಾಗಿರುತ್ತೆ. ಸೊ ವಾರ್ಷಿಕ ಪರೀಕ್ಷೆ 2 ಮಾತ್ರ ಇರುತ್ತೆ. ಆ ಕಾರಣಕ್ಕೆ ವಾರ್ಷಿಕ ಪರೀಕ್ಷೆ 2ಕ್ಕೆ ಎಲ್ಲಾ ಮಕ್ಕಳು ಕೂಡ ಸೀರಿಯಸ್ ಆಗಿ ಒಂದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದವರಾಗಿರ್ಬೋದು, ಈ ತರ ಒಂದು ವಿದ್ಯಾರ್ಥಿಗಳು ಇನ್ನದೆಲ್ಲ ಪಾಸ್ ಆಗಬೇಕು ಅಂತಕ್ಕಂಥ ಮಕ್ಕಳಾಗಿರ್ಬೋದು, ಅವರು ಕೂಡ ವಾರ್ಷಿಕ ಪರೀಕ್ಷೆ 2ನೇ ಸೀರಿಯಸ್ ಆಗಿ ತಗೊಂಡು ಪರೀಕ್ಷೆನ ಕಟ್ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನ ತಿಳಿಸ್ತಾ ಇದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸೆಕೆಂಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲಿ ಕಟ್ಟಬೇಕು, ನಂತರದಲ್ಲಿ ಒಂದು ಫೀಸ್ ಆಗಿರ್ಬೋದು, ಲಾಸ್ಟ್ ಡೇಟ್ ಆಗಿರ್ಬೋದು, ಒಂದು ರಿವ್ಯಾಲ್ಯೂಯೇಷನ್ ರಿಟೋಟಲಿಂಗ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದುಗಳ ಫೀಸ್ ಆಗಿರ್ಬೋದು, ಲಾಸ್ಟ್ ಡೇಟ್ ಆಗಿರ್ಬೋದು, ಕಂಪ್ಲೀಟ್ ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ಇರುತ್ತೆ, ಅದನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ ನೀವು ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ, ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದು. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.